ಕೃಷ್ಣದ್ವೈಪಾಯನ, ನಂತರ ವೇದವ್ಯಾಸ ಅಂತ ಪ್ರಸಿದ್ಧರಾದರು. 6ನೇ ವರ್ಷಕ್ಕೆ ಬ್ರಹ್ಮಚಾರಿಯಾಗಿದ್ದರು. ಬ್ರಹ್ಮಚರ್ಯದ ಮೊದಲ ದಿನ ಭಿಕ್ಷೆಗೆ ಅಂತ ಹೋದರು. ಈ ಮುದ್ದು ಹುಡುಗನನ್ನು ನೋಡಿ ಜನರು ಸಾಕಷ್ಟು ಪ್ರಮಾಣದಲ್ಲಿ ಅತ್ಯುತ್ತಮ ಆಹಾರವನ್ನು ಭಿಕ್ಷೆಯಾಗಿ ನೀಡಿದರು. ವಾಪಸ್ ಬರುವಾಗ ದಾರಿಲಿ ಅನೇಕ ಮಕ್ಕಳಿದ್ರು. ಅವರನ್ನು ನೋಡಿದರೆ ಗೊತ್ತಾಗ್ತಿತ್ತು ಸರಿಯಾಗೇನು ತಿಂದಿಲ್ಲ ಅಂತ. ಹಾಗಾಗಿ ಊಟವನ್ನೆಲ್ಲ ಅವರಿಗೆ ಕೊಟ್ಟು ಖಾಲಿ ಭಿಕ್ಷಾ ಪಾತ್ರೆಯೊಂದಿಗೆ ಗುರುಗಳ ಬಳಿ ಹಿಂದಿರುಗಿದರು. ಅಂದರೆ ಊಟ ಇಲ್ಲ. 6 ವರ್ಷದ ಹುಡುಗ, ಆದರೆ ದೃಢ ನಿಶ್ಚಯದೊಂದಿಗೆ ಕೂತು ತಮ್ಮ ಕಲಿಕೆಯನ್ನು ಮುಂದುವರಿಸಿದರು. ದಿನೇ ದಿನೇ ಇದೇ ಆಯಿತು. ಅವರು ಯಾವತ್ತೂ ತಿನ್ನಲೇ ಇಲ್ಲ. ಪರಾಶರರು ಈ ಹುಡುಗನ ಸಾಮರ್ಥ್ಯವನ್ನು ನೋಡಿ, ಈ ಹುಡುಗನ ಅದ್ಭುತ ಸಾಧ್ಯತೆಗಳನ್ನು ಕಂಡು ಅವನಲ್ಲಿ ತಮ್ಮನ್ನು ಪೂರ್ತಿಯಾಗಿ ಧಾರೆ ಎರೆದರು. ವ್ಯಾಸರಿಗೆ ಈ ಅಭ್ಯಾಸವಿತ್ತು. ಸುತ್ತಮುತ್ತಲೂ ಎಲ್ಲರೂ ತಿನ್ನೋವರೆಗೂ ಅವರೇನೂ ತಿಂತಿರಲಿಲ್ಲ. ದಿನಗಳವರೆಗೆ ಅವರು ಊಟವಿಲ್ಲದೇ ಇರುತ್ತಿದ್ರು. ಊಟ ಇರಲಿಲ್ಲ ಅಂತಲ್ಲ, ಆಹಾರ ಸಿಕ್ಕಿದಾಗ ಎಲ್ಲರೂ ತಿಂದರಾ ಅನ್ನೋದನ್ನು ಖಚಿತಪಡಿಸಿ ಇನ್ನು ಉಳಿದಿದ್ರೆ ತಿಂತಿದ್ರು, ಇಲ್ಲದಿದ್ರೆ ತಿಂತಿರಲಿಲ್ಲ.